ಜಾಗತಿಕವಾಗಿ ಶಾಂತಿ ಸ್ಥಾಪಿಸೋಕೆ ಮತ್ತು ಗಾಜಾದ ಮರು ನಿರ್ಮಾಣಕ್ಕಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ. ಬೋರ್ಡ್ ಆಫ್ ಪೀಸ್ ಹೆಸರಿನ ಈ ಯೋಜನೆಗೆ ಇದುವರೆಗೂ 9 ದೇಶಗಳು ಬರೋಬ್ಬರಿ $700 ಕೋಟಿ ನೀಡುವುದಾಗಿ ಮುಂದೆ ಬಂದಿವೆ. ವಾಷಿಂಗ್ಟನ್ನಲ್ಲಿ ನಡೆದಂತಹ ಬೋರ್ಡ್ ಆಫ್ ಪೀಸ್ ನ ಮೊದಲ ಸಭೆ ಅಮೆರಿಕ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆಸಲಾಯಿತು. ಸ್ವತಃ ಡೊನಾಲ್ಡ್ ಟ್ರಂಪ್ ಈ ವಿಷಯವನ್ನ ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಯೋಜನೆಯನ್ನ ಮೊದಲು ಗಾಜಾದ ಪುನರ್ ನಿರ್ಮಾಣಕ್ಕಾಗಿ ಅಂತಾನೆ ಶುರು ಮಾಡಲಾಗಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆಯ ಪ್ರಕಾರ ಇಂಡೋನೇಷ್ಯಾ, ಮೊರಾಕೊ, ಕಜಕಿಸ್ತಾನ್, ಕೊಸೋವೊ ಮತ್ತು ಅಲ್ಬೇನಿಯಾ ದೇಶಗಳು $700 ಕೋಟಿ ನೀಡೋಕೆ ಒಪ್ಪಿಗೆಯನ್ನ ಸೂಚಿಸಿವೆ. ಗಾಜಾ ಪುನರ್ ನಿರ್ಮಾಣಕ್ಕಾಗಿ ತಾವು ಮುಂದಾಳತ್ವ ವಹಿಸುವುದಾಗಿ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಪಾಲನಾ ಪಡೆಯ ಭಾಗವಾಗುವುದಾಗಿ ಈ 5 ದೇಶಗಳು ಸಭೆಯಲ್ಲಿ ತಿಳಿಸಿವೆ. ಇನ್ನು ದಕ್ಷಿಣ ಗಾಜಾದ ರಫಾದಲ್ಲಿ ಈ ಶಾಂತಿ ಪಾಲನಾ ಪಡೆಯನ್ನ ನಿಯೋಜಿಸಲಾಗುತ್ತೆ. ಈಜಿಪ್ಟ್ ಮತ್ತು ಜೋರ್ಡಾನ್ ದೇಶಗಳು ಈ ಪಡೆಗೆ ತರಬೇತಿಯನ್ನ ನೀಡಲಿವೆ. ಇನ್ನು ಆರಂಭದಲ್ಲಿ ಗಾಜಾದ ಪುನರ್ ನಿರ್ಮಾಣಕ್ಕಾಗಿ ಘೋಷಣೆಯಾದಂತಹ ಬೋರ್ಡ್ ಆಫ್ ಪೀಸ್ ಯೋಜನೆ ನಂತರ ವಿಶ್ವಸಂಸ್ಥೆಗೆ ಪರ್ಯಾಯ ಎಂಬಂತೆ ಬಿಂಬಿತವಾಯಿತು. ಇದೇ ಕಾರಣಕ್ಕೆ ಹಲವು ದೇಶಗಳು ಟ್ರಂಪ್ ಅವರ ಈ ಯೋಜನೆಗೆ ಸೇರೋಕೆ ನಿರಾಕರಿಸಿದ್ವು. ಇನ್ನು ಈ ಮಧ್ಯೆ ಗಾಜಾ ಶಾಂತಿ ಮಂಡಳಿಯ ಮೊದಲ ಸಭೆಯಲ್ಲಿ ಭಾರತವು ವಿಪಕ್ಷ ರಾಷ್ಟ್ರವಾಗಿ ಭಾಗವಹಿಸಿದ್ದು ಶಾಶ್ವತ ಸದಸ್ಯತ್ವ ಪಡೆಯುವಂತೆ ಅಮೆರಿಕ ಮಾಡಿರುವಂತಹ ಮನವಿ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ತಿಳಿಸಿದೆ. ಇನ್ನು ನಿನ್ನೆಯ ಸಭೆಯಲ್ಲಿ ಭಾರತ ಕೇವಲ ವಿಪಕ್ಷ ರಾಷ್ಟ್ರವಾಗಿ ಭಾಗವಹಿಸಿದ್ದರಿಂದ ಸಭೆಗೆ ಯಾವುದೇ ಸಲಹೆ ಸೂಚನೆ ನೀಡಲಾಗುವುದಾಗ್ಲಿ ಅಥವಾ ಚರ್ಚೆಯಲ್ಲಿ ಭಾಗವಹಿಸುವುದಾಗ್ಲಿ ಮಾಡಲಿಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.